ಎಲ್ಲ ರೈತ ಹೋರಾಟಗಾರರೇ, ಇವತ್ತು ನಾವು ಹೋರಾಟ ಮಾಡ್ತಿರೋದು ಕೇವಲ ಬಿಡದಿ ಒಬ್ಬಳಿದ್ ಮಾತ್ರ ಅಲ್ಲ. ಇದೇನಾದ್ರೂ ಸರ್ಕಾರ ಏನಾದ್ರೂ ಭೂ ಸ್ವಾಧೀನ ಪಡಿಸ್ಕೊಂಡ್ರೆ ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಹೋಬಳಿನಲ್ಲೂ ಈ ಕೆಲಸ ಇನ್ಮೇಲೆ ಮಾಡ್ತಾ ಇದೆ. ಯಾಕಂದ್ರೆ ಈ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಬೇಸರತ್ತಾಗಿ ರೈತರು ಕ್ಷಮೆ ಕೇಳಿ ಏನು ಬಿಡದಿ ಹೋಬಳಿನಲ್ಲಿ ಸುಮಾರು 9,540 ಎಕರೆ ಭೂ ಸ್ವಾಧೀನ ಮಾಡಿಸ್ಬೇಕಂತ ಇದ್ರೆ ಅದು ತಕ್ಷಣ ನಿಲ್ಲಿಸುತ್ತೆ. ಈ ಹೋರಾಟ ಇನ್ನೂ ಹೆಚ್ಚುವಾಗಿ ಇನ್ನು ಮುಂದುವರಿಬೇಕು. ಯಾಕಂದ್ರೆ ಈ ದೇಶದ ಸಂಪತ್ತು ಇವತ್ತು ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಪಾಲಾಗ್ತದೆ. ಇವತ್ತು ಎಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಪಾಲಾಗ್ತದವೆ. ಇವತ್ತು ಹಣ ಹಾಕಿ ಹಣ ಮಾಡ್ಕೊಳ್ಳೋಂತ ಕೆಲಸ ಇವತ್ತು ಸರ್ಕಾರಗಳು ಮತ್ತು ಹಣಮಂತ್ರಿ ಇವತ್ತು ಮಾಡ್ತಾ ಇದಾರೆ. ಇವತ್ತು ಏನು ಭಾರತ ದೇಶದಾಗ ಸುಮಾರು 70% ರೈತರೇ ಇದ್ರು. ಆದ್ರೆ ಈ ದೇಶದಲ್ಲಿರುವಂತ ಜನಸಂಖ್ಯೆ ಸುಮಾರು 140 ಕೋಟಿ ಜನಸಂಖ್ಯೆ ಬೆಳೀತಾ ಹೊರತು ಈ ದೇಶದಲ್ಲಿ ಭೂಮಿ ಬೆಳೀತಿಲ್ಲ. ಭೂಮಿ ವರ್ಷ ವರ್ಷ ಕಡಿಮೆ ಆಗ್ತಲೇ ಬರ್ತದವೆ. ನಮ್ಮ ದೇಶದ ಎಲ್ಲ ಸಂಪತ್ತುಗಳು ಖಾಸಗೀಕರಣ ಆಗೋದ್ರ ಮುಖಾಂತರ ಇವತ್ತು ರೈತರು ಮುರಿಯುವಂತ ಕೆಲಸಗಳು ಸರ್ಕಾರಗಳು ಮಾಡ್ತಾ ಇದಾವೆ. ಈ ಹೋರಾಟ ಪ್ರತಿಯೊಂದು ತಾಲೂಕಿನಾಗೂ ಆಗ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂಚೂರು ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.